ನಿಮ್ಮ ಚಾನಲ್ ಕಡೆ ಬಂದ್ರೆ 2,60,000 ಕೊಡ್ತೀನಿ ಸರ್. ನಿಮಗೆ 5,35,000 ಟೋಕೆನ್ ಅಂದ್ರೆ 8,50,000 ವೆಹಿಕಲ್ ಒಂದು ಇದಕ್ಕೆ ಒಂದು 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 4,10,000 ಕೊಡ್ತೀನಿ. ಮುಂಚೆ ಸರ್ ನಿಮ್ದು ಲೊಕೇಶನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಸರ್ ಇದು ಬೇಲೂರು ರಿಂಗ್ ರೋಡ್ ಅಲ್ಲಿ ನಿಮಗೆ ವಿಶ್ವಲ್ ಮಾರ್ಟ್ ಪಕ್ಕನೇ ಬರುತ್ತೆ, BM ರೋಡ್. ರೆನಾಲ್ಟ್ ಡಸ್ಟರ್ ಸರ್ 2015 2015 ಮಾಡಲು. ಇದ್ರದ್ದು ಓನರ್ ಬಂದು 3 ಆಗಿದೆ. ಬಟ್ ಪ್ರೈಸ್ ಮಾತ್ರ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ, ಯಾರು ಕೂಡ ಕೊಡಲ್ಲ. 85 ನಿಮಗೆ 22+ ಡೀಸೆಲ್ ಮೈಲೇಜ್ ಬರುತ್ತೆ. ಈ ವೆಹಿಕಲ್ ನಿಮಗೆ ಕೇವಲ 4,10,000 ಕೊಡ್ತೀನಿ ಸರ್, ವಿತ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಗಾಡಿ ಡಸ್ಟರ್ ಕೊಡ್ತಾ ಇದೀರಾ ಸರ್? ಕಾಂಪ್ಯಾಕ್ಟ್ SUV ಫಿಫ್ತ್ ರೇಟ್ ಅಲ್ಲಿ ನಿಮಗೆ ಡಸ್ಟರ್ ಕೊಡ್ತೀನಿ, 4,10,000 ಕೊಡ್ತೀನಿ. 2015 ಮಾಡಲ್ 2015 ಮಾಡಲ್ ವೆಹಿಕಲ್ ನಿಮಗೆ 4,10,000 ಕೊಡ್ತೀನಿ. ಯಾರ್ಯಾರು ಲೋ ಬಜೆಟ್ ಅಲ್ಲಿ ಒಂದು ಕಾಂಪ್ಯಾಕ್ಟ್ SUV ನೋಡ್ತಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬರೀ 4,10,000 ಅಂತ ಹೇಳ್ತಿದ್ದಾರೆ ಸರ್. ಎಲ್ಲ ರೀತಿ ಇಂಟೀರಿಯರ್ ಫೆಸಿಲಿಟೀಸ್ ಇದರಲ್ಲಿ ಬರುತ್ತೆ. ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಗಾಡಿ ಆಗಿರುತ್ತೆ ಇದು. 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ವಿತ್ ಪ್ಯೂರ್ ಲೆದರ್ ಸೀಟ್ ಕವರ್. ಟೈರ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿದೆ. 55 to 60% ಟೈರ್ ಕಂಡೀಷನ್ಸ್ ಇದೆ 4 ಕಡೆ. 4,10,000 ಕೊಡ್ತೀನಿ ಸರ್, ಆಫರ್ ಪ್ರೈಸ್. ಇದು ರೆಡ್ ಸರ್ 2012 ಮಾಡಲ್ ಡೀಸೆಲ್ ವೇರಿಯಂಟ್. 87,000 ಓಡಿದೆ. ಸೆಕೆಂಡ್ ಓನರ್. ತುಂಬಾ ಗುಡ್ ಕಂಡೀಷನ್ ಅಲ್ಲಿ ವೆಹಿಕಲ್ ಇದೆ ಸರ್. ಈ ಕಲರ್ ನಿಮಗೆ ಚಾಕ್ಲೇಟ್ ಬ್ರೌನ್ ತುಂಬಾ ಕಮ್ಮಿ ಸಿಗೋದು, ಬಟ್ ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್. ನಿಮಗೆ ಸಿಸ್ಟಮ್ ಇರ್ಬೋದು, ಲೆದರ್ ಸೀಟ್ ಕವರ್ ಇರ್ಬೋದು, ಟೈರ್ ಇರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ವಿತ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಡ್ಯೂಯಲ್ ಕೀ ಇದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್. 87,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ. 2012 ಮಾಡಲ್ ಅಂತ ಇದಕ್ಕೆ ಲೋನ್ ಆಗುತ್ತೆ ಸರ್? 100% ಲೋನ್ ಮಾಡ್ಕೊಡ್ತೀನಿ ಸರ್. 2012 100% ಒಂದು ಇದಕ್ಕೆ ಒಂದು 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಈ ವೆಹಿಕಲ್ ನ ಬಂದು ನಿಮಗೆ 3,40,000 ಫೈನಲ್ ಪ್ರೈಸ್ ಕೊಡ್ತೀನಿ ಸರ್, ವಿತ್ ಡೀಸೆಲ್ ವೆಹಿಕಲ್. 12 ಮಾಡಲ್ ಗಾಡಿನ 3,40,000. ಒಂದು ರಿಡ್ಜ್ ಇದೆ, ಇದು ನೇವಿ ಬ್ಲೂ ರಿಡ್ಜ್ ಇದೆ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2009 ಮಾಡಲ್. VXI ಪೆಟ್ರೋಲ್. ಈ ವೆಹಿಕಲ್ ಬಂದು ನಿಮಗೆ ಸೆಕೆಂಡ್ ಓನರ್. ರಿಡ್ಜ್ ಅಲ್ಲಿ ಯಾರು ನೋಡ್ತೀರಾ, ಡೀಸೆಲ್ ಗಾಡಿ ಕೂಡ ಇದೆ, ಹಂಗೆ ಪೆಟ್ರೋಲ್ ಗಾಡಿ ಕೂಡ ಇದೆ. ನಿಮ್ಗೆ ಆಪ್ಷನ್ ಅಲ್ಲಿ ಯಾವ್ದು ಬೇಕಾದ್ ತಗೋಬಹುದು, ಆ ತರ ಇದೆ. ಇದು 2009 ಇರುತ್ತೆ, ಇದು 2012 ಇರುತ್ತೆ. ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ, 4 ಟೈರ್ ಅವರೇಜ್ ಆಗಿ ಒಂದು ನಿಮ್ಗೆ ಒಂದು 60% ಟೈರ್ ಇದೆ. ಓಡರ್ ಕೂಡ ಕಮ್ಮಿ ಓಡಿದೆ, ನಿಮಗೆ 88,000 ಕಿಲೋಮೀಟರ್ ಓಡಿದೆ. ಈ ವೆಹಿಕಲ್ ನಿಮ್ಗೆ ಒಂದು 2,90,000 ಬಂದ್ರೆ ಕೊಟ್ಬಿಡ್ತೀನಿ. ನಿಮ್ಮ ಚಾನಲ್ ಕಡೆ ಬಂದ್ರೆ 2,60,000 ಕೊಡ್ತೀನಿ ಸರ್. ಈ ವೆಹಿಕಲ್ 2009 ಮಾಡಲ್ ರಿಡ್ಜ್ ನ 2,90,000 ನ ಕೋಟ್ ಮಾಡ್ತಿದ್ದಾರೆ ಸರ್. ಇಲ್ಲಿ ಬಂದು ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಕೂಡ 2,60,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 2,60,000 ಅಂತ ಹೇಳ್ತಿದ್ದಾರೆ ಸರ್. 2022 ಮಾಡಲ್ ಸರ್, 2022 ಮಾಡಲ್ ಸರ್. ಇದು ಓಡರ್ ಕೇವಲ 70,000 ಗಾಡಿ ರನ್ ಆಗಿದೆ. ಈ ವೆಹಿಕಲ್ ಬಂದು ನಿಮಗೆ ZXi ಬರುತ್ತೆ, ಅಂದ್ರೆ ನಿಮಗೆ ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಯಾಕಂದ್ರೆ ನಿಮಗೆ 21, 22 ಎಲ್ಲ ನಿಮಗೆ ಡೀಸೆಲ್ ವೆಹಿಕಲ್ ಬ್ರೆದಲ್ಲಿ ಬರಲ್ಲ. ನಿಮಗೆ 19 ಮೇಲೆ ಎಲ್ಲ ಬರೋದು ಕೂಡ ನಿಮಗೆ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ ಅಲ್ಲಿ ಇದು ನಿಮಗೆ 2022 ವಿತ್ ZXi ಅಂದ್ರೆ ನಿಮಗೆ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಟಚ್ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಕಂಪನಿ ಫಿಟೆಡ್ ಮ್ಯಾಗ್ ವೀಲ್, ಪ್ಯೂರ್ ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. ಈ ವೆಹಿಕಲ್ ಬಂದು ನಿಮಗೆ ಒಂದು 9 ಲಕ್ಷ 8.5 ಲಕ್ಷ ಕೊಡ್ತೀನಿ ಸರ್. 2022 ಸೆಕೆಂಡ್ ಓನರ್ 8,50,000 ವೆಹಿಕಲ್ ಕೊಡ್ತೀನಿ ಸರ್. 8,50,000 ವೆಹಿಕಲ್ ಕೊಡ್ತೀನಿ. 2022 ಮಾಡಲ್ ಬ್ರಿಜಾನ ನೀವು ಕೊಡ್ತಿದ್ದೀರಾ? ಹೌದು, ಖಂಡಿತ. ವಿತ್ ಅದ್ರಲ್ಲಿ ನಿಮಗೆ 4 ಫ್ರೆಶ್ ಟೈರ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, ಕಂಪ್ಲೀಟ್ ಫುಲ್ ಲೋಡೆಡ್ ವೆಹಿಕಲ್ ನಾನು ನಿಮಗೆ 8.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀನಿ. ತಗೊಂಡೋಗ್ಬಿಟ್ಟು ಕಸ್ಟಮರ್ ಜಸ್ಟ್ ಗಾಡಿ ಓಡಿಸ್ಬೇಕು, ಪೆಟ್ರೋಲ್ ಹಾಕಬೇಕು, ಓಡಿಸ್ಬೇಕು. ಓಕೆ ಸರ್. ಬಂದು ಸರ್ ನಿಮಗೆ ರೊನಾಲ್ಡ್ ಡಸ್ಟರ್. ಈಗ ಅವಾಗಲೇ ನಾನು ನಿಮಗೆ 2015 ರೊನಾಲ್ಡ್ ಡಸ್ಟರ್ ನ ತೋರಿಸ್ತೆ. ಈಗ ಇನ್ನೊಂದು ನಿಮಗೆ ಟಾಪ್ ಎಂಡ್ ಮಾಡಲು ರೊನಾಲ್ಡ್ ಡಸ್ಟರ್ 2014 ಚಾಕ್ಲೇಟ್ ಬ್ರೌನ್ ಕಲರ್. ಈ ವೆಹಿಕಲ್ ಬಂದು ನಿಮಗೆ 85 ಆಪ್ಷನಲ್, ಅಂದ್ರೆ ಇದು ಕೂಡ ನಿಮಗೆ ಟಾಪ್ ಎಂಡ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಈ ವೆಹಿಕಲ್ 2014 ಮಾಡಲ್. 1,02,000 ಜೀನಿಯನ್ ಶೋರೂಮ್ ರನ್ನಿಂಗ್ ಆಗಿದೆ. ಯಾವ್ದು ಕೂಡ ನಿಮಗೆ ರಿಪ್ಲೇಸ್ಮೆಂಟ್ ಇರಲ್ಲ, ಯಾವ್ದು ರಿಪೇರಿ ಇರಲ್ಲ. ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಟ್ ವೆಹಿಕಲ್ ಮಾತ್ರ ತುಂಬಾ ಗುಡ್ ಕಂಡೀಷನ್ ಇದೆ. 22 ನಿಮಗೆ ಆರಾಮಾಗಿ ಮೈಲೇಜ್ ಬರುತ್ತೆ. ಈ ವೆಹಿಕಲ್ ಬಂದು ನಿಮಗೆ 5,35,000. 2014 85 ಆಪ್ಷನಲ್ ವಿತ್ ಫುಲ್ಲಿ ಲೋಡೆಡ್ ವೆಹಿಕಲ್. ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಈ ವೆಹಿಕಲ್ ನಿಮಗೆ 2013 ಮಾಡಲ್ ಸೆಕೆಂಡ್ ಓನರ್. ZDI ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಕೂಡ ಇದು ಡೀಸೆಲ್ ವೆಹಿಕಲ್. ಇದು ನಿಮಗೆ ಟಾಪ್ ಎಂಡ್ ವೆಹಿಕಲ್. ಈ ವೆಹಿಕಲ್ ಬಂದು ನಿಮಗೆ 1,63,000 ರನ್ ಆಗಿದೆ. ವೆಹಿಕಲ್ ಮಾತ್ರ ತುಂಬಾ ಗುಡ್ ಕಂಡೀಷನ್ ಇದೆ. ಗಾಡಿ ಬರೀ 63,000 ಓಡಿದೆ ಸರ್. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ವಿತ್ ಡ್ಯೂಯಲ್ ಕೀ, ಶೋರೂಮ್ ಮೇಂಟೆನೆನ್ಸ್ ಕಂಪ್ಲೀಟ್. ತುಂಬಾ ಒಳ್ಳೆ ವೆಹಿಕಲ್ ಇದು. ಗಾಡಿ ವೆಹಿಕಲ್ ತುಂಬಾ ಕಂಫರ್ಟಬಲ್ ವೆಹಿಕಲ್ ಇದು. ಈ ವೆಹಿಕಲ್ ನಿಮಗೆ 6,30,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ZDI 2015 ಮಾಡಲ್ 6,30,000 ಬಂದ್ರೆ ಕೊಟ್ಬಿಡ್ತೀನಿ. 6,30,000 ಕೋಟ್ ಮಾಡ್ತಿದ್ರೆ ಒನ್ ಆಫ್ ದ ಲೋ ಬಜೆಟ್ XUV ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಹೌದಲ್ವಾ ಸರ್? ಹೌದು, ಖಂಡಿತ. ಒಂದು ಸ್ಕ್ರಾಚ್, ಒಂದು ಡೆಂಟ್ ಇಲ್ಲ, ಫ್ರೆಶ್ ಟೈರ್ ಇದೆ, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ನಾನೇ ಮಾಡ್ಕೊಡ್ತೀನಿ ಸರ್. ಈ ವೆಹಿಕಲ್ ಇನ್ಸೂರೆನ್ಸ್ ಎಲ್ಲ ನಾನೇ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಇದು ಬಂದು 1,45,000, 1,45,000. 2005 ಮಾಡಲ್ 2005 ಮಾಡಲ್ ಸಿಂಗಲ್ ಅಂದ್ರೆ ಕೇವಲ 40,000 ಓಡಿದೆ.
ಇದು 2016 2016ನೇ ಮಾಡಲ್ ವೆಹಿಕಲ್. ಓಕೆ. ಇದು ನಿಮಗೆ ಎಸ್ ಕ್ಲಾಸ್ ಅಲ್ಲಿ ಆಲ್ಫಾ ಅಂತ 1.3 ಆಲ್ಫಾ ಬರುತ್ತೆ. ಇದು ಬಂದು ಈ ವೆಹಿಕಲ್ ಬಂದು ಫುಲ್ಲಿ ಟಾಪ್ ಎಂಡ್ ಬರುತ್ತೆ ನಿಮಗೆ. ಓಕೆ. ವಿತ್ ಕ್ರೂಸ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಓಕೆ. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್, ಫ್ರೆಶ್ ಟೈರ್ಸ್ ಇದೆ, ರೇರ್ ವೈಫರ್ ಬರುತ್ತೆ, ವೈಟ್ ಕಲರ್, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ. ಓಕೆ. ಈ ವೆಹಿಕಲ್ ಬಂದು ನಿಮಗೆ ಜಸ್ಟ್ ನಿಮಗೆ 6,25,000 ಕೊಡ್ತೀನಿ. 6,20,000 ಕೊಡ್ತೀನಿ. ಅದು ನಿಮಗೆ ಟಾಪ್ ಅಂಡ್ ಆಲ್ಫಾ ಬರುತ್ತೆ. ಇದು ತುಂಬಾ ರೇರ್ ಅನ್ಸುತ್ತೆ ಸರ್, ಯಾವ ಶೋರೂಮ್ ಸಿಗಲ್ಲ. ಹೌದು, ಅದ್ರ ನಿಮಗೆ ಪುಷ್ ಬಟನ್ ಸ್ಟಾರ್ಟ್, DLK ವಿತ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಫುಲ್ಲಿ ಟಾಪ್ ಅಂಡ್ ಗಾಡಿ ಇಟ್ಕೊಂಡಿದ್ದೀರಾ ಸರ್ ನೀವು? ಫುಲ್ಲಿ ಟಾಪ್ ಅಂಡ್.